ಹಲಸಿನಕಾಯಿ ಬೀಜದ್ದು ಪಲ್ಯ ಮಾಡ್ತಾಯಿದ್ದೀವಿ. ಚಪಾತಿಗೆ, ರೊಟ್ಟಿಗೆ, ಎಲ್ಲಕ್ಕೂ ಆಗುತ್ತೆ. ದೋಸೆಗೆ ಇದು ಹಲಸಿನಕಾಯಿ ಬೀಜ. ಈಗ ನಾವು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಎಲ್ಲ ಹಾಕಿದ್ದೀವಿ. ಈಗ ಬೆಳ್ಳುಳ್ಳಿ ಹಾಕ್ತೀವಿ. ಬೆಳ್ಳುಳ್ಳಿ, ಈರುಳ್ಳಿ ಈಗ ಈರುಳ್ಳಿ ಎಲ್ಲ ಬೆಂದಿದೆ. ಈರುಳ್ಳಿ ಜಾಸ್ತಿ ಹಾಕಬೇಕು. ಇವಾಗ ಶುಂಠಿ ಪೇಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಶುಂಠಿ ಪೇಸ್ಟು ಹಾಕಿ ಸ್ವಲ್ಪ ಅದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಬೇಯುತ್ತೆ. ಬೆಂದ ಮೇಲೆ ಕೆಂಪಿಗೆ ಒಂದು ಸ್ವಲ್ಪ ಗಮ್ಮು ಅಂತ ಇವಾಗ ಬರ್ತಾಯಿದೆ. ಈಗ ಬೇಯಿತು. ಬೆಂದ ಮೇಲೆ ಗರಂ ಮಸಾಲ 1 ಸ್ಪೂನು ಮತ್ತು ಕೆಂಪುದು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ಅರಿಶಿನದ ಪುಡಿ ಒಂದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತಿರುವಿ. ಇಷ್ಟು ತಿರುವಾದ್ಮೇಲೆ ಆಮೇಲೆ 2 ಮಿನಿಟ್ಸ್ ಒಂದು ಸ್ವಲ್ಪ ಅಲ್ಲೇ ಒಗ್ಗರಣೆಯಲ್ಲಿ ಬೇಯಲಿ ಅದು. ಈಗ ಒಂದು ಟೊಮೊಟೊ ಸಣ್ಣ ಕಟ್ ಮಾಡಿಕೊಂಡು ಟೊಮೊಟೊ ಹಾಕಿ ಎಲ್ಲ ಸೇರಿ 1 ನಿಮಿಷ ಬೇಯಲಿ. ಈಗ ಎಲ್ಲ ಬೆಂದಿದೆ. ಎಲ್ಲ ಬೆಂದ ಮೇಲೆ ಈಗ ಹಲಸಿನ ಬೀಜ ಹಾಕಬೇಕು. ಈ ಥರ ಸಿಪ್ಪೆ ಬಿಡಿಸಿ ಜಜ್ಜಿ ನೀರಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದೋ. ಇವಾಗ ಹಲಸಿನ ಬೀಜ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲಕ್ಕೂ ಆಗುತ್ತೆ. ಈಗ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಈ ಥರ ಆಗುತ್ತೆ. ನೀರು ಹಾಕಿದ್ಮೇಲೆ ನೀರು ಹಾಕಿ ತಿರುವಾದ್ಮೇಲೆ 1 ಸ್ಪೂನು ಗರಂ ಮಸಾಲ ಮೇಲ್ಗಡೆ ಹಾಕ್ಬಿಟ್ಟು ಅದು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬೆಂದರೆ ಅದು ವಿಷಲ್ ಬರಬೇಕು. 2 ವಿಷಲ್ ಬರಬೇಕು. ಬಂದ ಮೇಲೆ ಅದು ಹಲಸಿನಕಾಯಿ ಬೀಜದ ಪಲ್ಯ ಗೊಜ್ಜು ರೆಡಿ. ನೋಡಿ, ಹಲಸಿನಕಾಯಿ ಬೀಜದ ಪಲ್ಯ ಗೊಜ್ಜು ರೆಡಿ. ಲಾಸ್ಟಲ್ಲಿ ಬೇಯ್ತಾ ಇದ್ದಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಬೇಕು. ಈ ಥರ ತಿರುಗಿದ್ರೆ ರೆಡಿ. ನೋಡಿ ಯಾವ ಥರ ಆಗಿದೆ ನೋಡಿ. ಗೊಜ್ಜು ಚಪಾತಿಗೆ, ಪಡ್ಡುಗೆ, ದೋಸೆಗೆ, ರೊಟ್ಟಿಗೆ ಎಲ್ಲ ಸೂಪರ್.